ಧರ್ಮಸ್ಥಳದ ವಿಚಾರವಾಗಿ ಅದು ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಹಿಂದೆ ನೋಡಿದ್ದೀನಿ. ಅಲ್ಲಿ ಸೌಜನ್ಯ ಕೇಸ್ ಆದ ನಂತರ ಹಲವಾರು ಗೊಂದಲಗಳು, ಹೋರಾಟ, ಸ್ಟ್ರೈಕು ಇತರೆ ಎಲ್ಲ ಬಂದಿದ್ದರಿಂದ ಅದನ್ನು ರಾಜ್ಯ ಸರ್ಕಾರಗಳು ಸಹ ಚಿಂತನೆ ಮಾಡಿ ಆಮೇಲೆ ಯಾರು ಅನಾಮಿಕ ಇದ್ದ ಅವನು ಕೋರ್ಟಿಗೆ ಹೋಗಿದ್ದಾನೆ. ಅವನು ಕೋರ್ಟಿಗೆ ಹೋಗಿ ಆದೇಶನೂ ತಗೊಂಡಿದ್ದಾನೆ. ಅವನು ಈ ಥರ ಇದೆ, ನಾನು ಇಷ್ಟೊಂದು ಹೆಣಗಳಿದ್ದಾವೆ ಅಲ್ಲಿ ನೋಡಬೇಕು, ನನಗೆ ಆದೇಶ ಕೊಡಬೇಕಂತ ಹೇಳಿ ಕೋರ್ಟ್ ಮೂಲಕನೂ ಸಹ ಆದೇಶ ತಗೊಂಡ ಮೇಲೆ ಆಮೇಲೆ ನಾವು SIT ಹಾಕಿದ್ರೆ ಒಳ್ಳೇದು ಎಲ್ಲರನ್ನೂ ಕೇಳಿದ ಮೇಲೆ SITಗೆ ಅದನ್ನು ಹಾಕಿದ್ದು ಇವತ್ತಿದೆ. ಆದರೆ ಅವನ ಅನಾಮಿಕ ಎಷ್ಟೋ ತಕೊಂಡು ಹೋಗುವಂಥ ಪ್ರಶ್ನೆ ಬರೋದಿಲ್ಲ. ಒಂದಿಷ್ಟು ಅಂತ ಇರುತ್ತೆ, ಅದನ್ನು ಗುರಿ ಆದಮೇಲೆ ಬಿಟ್ಕೊಡ್ಬೇಕು. ಅದನ್ನು ರಾಜ್ಯ ಸರ್ಕಾರನೂ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಈಗಾಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಈಗ ನಾವು ಹೇಳೋದಷ್ಟೇ, ನಾವು ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಆಗಬಾರ್ದು, ಅಲ್ಲಿ ಏನೂ ತೊಂದರೆ ಆಗಬಾರ್ದು, ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗಬೇಕು. ವೀರೇಂದ್ರ ಹೆಗ್ಗಡೆ ನಡೆಸ್ಕೊಂಡಿರುವಂಥ ಆ ಕ್ಷೇತ್ರ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರದ್ದು ಇದೆ. ನಾವು ಇದ್ದೇವೆ, ನಾವೇನು ಅದಕ್ಕೇನು ಇದು ಮಾಡಿದ್ದಲ್ಲ. ಯಾವಾಗ ಕೋರ್ಟಿಗೆ ಹೋಗಿ ಆದೇಶ ತಗೊಳ್ಳೋದ್ಮೇಲೆ ನಾವು SIT ಮಾಡಿದ್ದೀವಿ. ಮತ್ತು ಅಲ್ಲಿ ಹೊಡೆದಾಟ, ದೊಂಬಿ, ಯಾರು ಕಮ್ಮರಡಿನ ಯಾರು ಇದಲ್ಲ ಅವರೆಲ್ಲ ಸೇರಿಕೊಂಡು ತಿಮ್ಮರಡಿ ಅವರೆಲ್ಲ ಸ್ವಲ್ಪ ಗಲಾಟೆ ಮಾಡಿ ರಗಳೆ ಆದಮೇಲೆ ಇದನ್ನು ಸಹಜವಾಗಿ SITಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಳ್ಳೋದಂಥದ್ದು ಏನಿಲ್ಲ. ಅದನ್ನು ವರದಿಯಲ್ಲಿ ಇವತ್ತು ನಾಳೆ ಕೊಡ್ತಾರೆ, ಆಮೇಲೆ ನಾವು ಅದನ್ನು ನಿಲ್ಲಿಸುವಂತ ಕೆಲಸ ಮಾಡ್ತೀವಿ. ನೋಡಿ, ಎಲ್ಲರೂ ಸಹಜವಾಗಿ ಕೇಳ್ತಾರೆ ಅದೇನು ಮಾಡ್ತೀರಿ ಅಂತ. ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಉತ್ತರ ಕೊಡೋ ಮೂಲಕ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅನಾಮಿಕ ವ್ಯಕ್ತಿ ಯಾರು ಅನ್ನೋದು ಮತ್ತೆ ತೋರಿಸಿರೋ ಪಾಯಿಂಟ್ ಅಲ್ಲಿ ಕೇವಲ ಒಂದ್ ಕಡೆ ಏನೋ ಸಿಕ್ಕಿದೆ, ಒಂದ್ ಕಡೆ ಅಥವಾ ಎರಡು ಕಡೆ ಸಿಕ್ಕಿರ್ಬೋದು. ಯಾವುದೇ ರೀತಿಯಲ್ಲೂ ಕೂಡ ಸಿಗ್ತಾ ಇಲ್ಲ. ಜಿಲ್ಲಾಡಳಿತಕ್ಕೆ ಒಂದ್ ಕಡೆ ಖರ್ಚು, ಅಲ್ಲ, ಜಿಲ್ಲಾಡಳಿತ ಖರ್ಚಿಗಿಂತ ಕೋರ್ಟಿಂದ ಆದೇಶ ಬಂದಾಗ ಏನ್ ಮಾಡ್ತೀರಿ ಹೇಳಿ? ನೀವೇ ಒಂದು ಕೋರ್ಟಿಂದ ಆದೇಶ ತಂದಾಗ ಕೋರ್ಟ್ ಆದೇಶ ಮಾಡೋ ಸರ್ಕಾರಗಳು ಏನ್ ಮಾಡ್ತೀವಿ, ನಾವೇನ್ ಮಾಡೋಕ್ಕಾಗತ್ತೆ? ಆ ಸರ್ಕಾರ ಕೋರ್ಟ್ ಆದೇಶ ಬಂದಾಗ ಅನಾಮಿಕ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಿ ನಾವು ನೋಡುವಂತ ಕೆಲಸ ಬಿಟ್ರೆ ನಾವು ಬೇರೆ ಕಡೆ ಎಲ್ಲ ನಾವು ಹೇಳುವಂತ ಪ್ರಶ್ನೆನೇ ಇಲ್ಲ. ಖಂಡಿತವಾಗಿ ಇದು ಕೊನೆ ಹಂತದಲ್ಲಿ ಬರುತ್ತೆ ಅನ್ನೋದು ನಮಗೆ. ಸರ್, ಏನ್ ಮಾಡೋಕ್ಕಾಗತ್ತಲ್ಲ. ನೋಡಿ, ಅವನು ಅನಾಮಿಕ ಏನ್ ಹೇಳಿದ್ರೆ ಅದು ಮಾಡಿದ್ದಾರೆ. ಅವನು ಯಾವ ತರ ಬಂದ್ ಮಾಡಿದಾನೋ ಗೊತ್ತಿಲ್ಲ. ಒಟ್ಟು ಅವನು ಸರಿ ಇದಾನೋ ಸರಿ ಇಲ್ಲೋ ಗೊತ್ತಿಲ್ಲ. ಕೋರ್ಟ್ ಆದೇಶ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ. ಅದೇನಾದ್ರು ಆಗಿಲ್ಲ ಅಂದ್ಮೇಲೆ ಅನಾಮಿಕನ ಮೇಲೆ ಏನ್ ಕ್ರಮ ತಗೊಳ್ತಾರ ಅನ್ನೋದು ಮುಂದೆ ಇದೆ, ಅದು ಮಾಡ್ಲೇಬೇಕಲ್ಲ. ಎಲ್ಲ ಕೊಡಲ್ಲ, ಮಧ್ಯಂತರ ವರದಿ ಕೊಡ್ಲಿಕ್ಕೆ ಬರೋದಿಲ್ಲ. ಹಂಗೆಲ್ಲ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ವರದಿಯನ್ನು ಮಾಡಿಸ್ತಾರೆ. ಇಲ್ಲ, ಆ ಥರ ಏನು ಕಾಣ್ತಾ ಇಲ್ಲ. ಬಹುಶಃ ಮುಗ್ದಂಗೆ ಬಹುಶಃ ಲಾಸ್ಟ್ 13 ಇರ್ಬೇಕೇನಿಲ್ಲ, ಅದಕ್ಕೆ ಲಾಸ್ಟ್ ಅಂತ ಹೇಳ್ತೀವಿ ಸರ್. ಸರ್, ನಾನು ಹೇಳ್ತಾ ಇದ್ದೆಲ್ಲ ಸೂಕ್ಷ್ಮ ಪ್ರದೇಶ, ಧರ್ಮಸ್ಥಳ ಅಂತ ಹೇಳಿದ್ರೆ ನಂಬಿಕೆ, ವಿಶ್ವಾಸ, ಧರ್ಮದ ಬಗ್ಗೆ ಆಧಾರವಾಗಿ ಇಟ್ಕೊಂಡಿರುವಂತ ಒಂದು ಕ್ಷೇತ್ರ. ಇಡೀ ರಾಜ್ಯದಲ್ಲಿ ಉತ್ತರ ಕಾಶಿ ಅಂತ ಹೇಳಿರುವಂತ ಒಂದು ಕ್ಷೇತ್ರ ಇದೆ. ಇದರಲ್ಲಿ ಬಿಜೆಪಿಯವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಹಿಂದುತ್ವವನ್ನು ಬೆಳೆಸೋಕ್ಕೋಸ್ಕರ ನೀವು ಮಾಡೋದಾದ್ರೆ ಹಾಗಾದ್ರೆ ಹೈಕೋರ್ಟ್ ಮೇಲೆ ನೀವು ವಾದ ಮಾಡಿ, ಹೈಕೋರ್ಟ್ಗೆ ಹಾಗಾದ್ರೆ ನೀವು ಇದು ಮಾತಾಡಿ. ನಮ್ಮ ಮೇಲೆ ಯಾಕೆ ಹೇಳ್ತೀರಾ? ಅದನ್ನ ನಾವು ಮಾಡಿದ್ದು. ಅವ್ನು ಹೈಕೋರ್ಟಿಗೆ ಹೋಗಿ ತಗೊಂಡು ಬಂದ ಮೇಲೆ ತಾನೇ ನಾವು SIT ಕೊಟ್ಟಿರೋದು. ನೀವು ಮಾತಾಡಿ. ಹಂಗಾದ್ರೆ ನಾವೇನು ಅಲ್ಲಿ ಅಗಿಬೇಕಂತ ನಮಗೇನು ಆಸೆ ಇರಲಿಲ್ಲ. ಅಲ್ಲಿ ನಮಗೆ ಯಾವುದೇ ಆ ಥರ ಇರಲಿಲ್ಲ. ಆ ಕ್ಷೇತ್ರದ ಬಗ್ಗೆ ನಮಗೂ ಇದೆ, ಕಾಂಗ್ರೆಸ್ ಪಕ್ಷಕ್ಕಿದೆ, ನಮಗೂ ಇದೆ, ಅಪಾರವಾದ ಗೌರವ ಇದೆ. ಆ ಥರ ಯಾವುದೇ ತೊಂದರೆ ಕೊಡುವಂಥ ಪ್ರಶ್ನೆ ಇಲ್ಲ. ಬಿಜೆಪಿಯವರು ಗೊಂದಲ ಮಾಡಿ ಹಿಂದುತ್ವವನ್ನು ಹಿಡ್ಕೊಂಡು ಹೋಗುವಂಥ ಪ್ರಶ್ನೆ ಇಲ್ಲ. ನಾವು ಹಿಂದೂಗಳೇ, ನಿಮ್ಗಿಂತ ಜಾಸ್ತಿ ಪೂಜೆ ಪುರಸ್ಕಾರ ಮಾಡೋರು ನಾವೇ ಇದ್ದೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವ್ರು ಬೇಡ. ರಾಜಣ್ಣ ವಿಚಾರದಲ್ಲಿ ಬಹಳಷ್ಟು ಷಡ್ಯಂತ್ರ ಆಗಿದೆ, ಪಿತೂರ ಆಗಿದೆ ಅನ್ನೋದು ವಿಚಾರಗಳು ಕೂಡ ಅದೆಲ್ಲ ಬಿಜೆಪಿಯವರು ಹೇಳ್ತಿರೋದು ಬಿಟ್ಟರೆ ನಾವಲ್ಲಲ್ಲ. ರಾಜಣ್ಣರ ವಿಚಾರದಲ್ಲಿ ಕೇಂದ್ರ ನಮ್ಮ ನಾಯಕರು ತೀರ್ಮಾನ ಮಾಡಿರುವಂತದ್ದು ಏನಿದೆ ಅದು ಮಾಡಿದ್ದಾರೆ. ಅದರ ಬಗ್ಗೆ ಪಿತೂರಿ ಏನಿದೆ? ಅವ್ರು ಹೇಳಿರ್ಬೋದು, ಯಾವುದೇ ಪಿತೂರಿ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾದ್ರೆ ಯತ್ನಾಳನ್ನ ಬಿಜೆಪಿ ಎತ್ತು ಬಿಸಾಕಿದ್ರಲ್ಲ, ಅದು ಯಾವ ಪಿತೂರಿ? ಹಂಗಂದ್ರೆ ಅವನು ಹೇಳಿಲ್ವಾ, ವಿಜೇಂದ್ರ ಹತ್ರ 3,500 ಕೋಟಿ ರೂಪಾಯಿ ಇದೆ, ಭ್ರಷ್ಟಾಚಾರ ಮಾಡಿದ್ದಾನೆ, ದುಬೈಯಲ್ಲಿ ಹೋಟ್ಲು ಮಾಡಿದ್ದಾನೆ, ಅಲ್ಲಿ ಹೋಟ್ಲು ಮಾಡಿದ್ದಾನೆ, ಅಪ್ಪ ಮಕ್ಕಳು ಮಾಡಿದ್ದಾನೆ ಅಂತ ಹೇಳಿದ್ಮೇಲೆ ತಾನೆ ಇವ್ರು ವಜಾ ಮಾಡಿದ್ದು. ಅಂದ್ರೆ ಇವ್ರು ಬೇಕಾದ್ರೆ ವಜಾ ಮಾಡಬಹುದು, ನಮ್ಮಲ್ಲಿ ಮಾಡಕ್ ಬರಲ್ವಾ? ಅದು ಇದು ಯಾರು ಹೇಳಿ, ಯಾವುದೇ ಕೈವಾಡ ಗೀವಾಡ ಪ್ರಶ್ನೆ ಇಲ್ಲ. ಕೇಂದ್ರದ ನಾಯಕರು ಏನ್ ಹೇಳಿದ್ರೆ ಅದಕ್ಕೆ ಮುಖ್ಯಮಂತ್ರಿ ಮಾಡಿರ್ತಾರೆ ಬಿಟ್ರೆ ಇದರಲ್ಲಿ ಆ ಥರ ಏನು ವಾತಾವರಣ ಇಲ್ಲ. ಥ್ಯಾಂಕ್ ಯು. ಸಾಮಾಜಿಕ ನ್ಯಾಯ ಅಂತೀರಿ, ನೋಟಿಸ್ ಕೊಟ್ಟು ವಿವರಣೆ
ನೋಡಿ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಇದೆಯಪ್ಪ, ಅದರ ಬಗ್ಗೆ ಎರಡು ತಲೆ ಕೆಡಿಸ್ಕೊಳ್ಳಬೇಡಿ. ಅವ್ರು ಮಾತಾಡಿದ್ದು ಏನಂತ ನೀವು ತೀರ್ಮಾನ ಮಾಡ್ಕೊಂಡು ಮಾತಾಡಿ, ನಮ್ದೇನಿಲ್ಲ. ಅವರೇ ರಾಜಣ್ಣ ಒಳ್ಳೆ ಮನುಷ್ಯರಿದ್ದಾರೆ, ಅವರ ಇತ್ತೀಚಿನ ಅವರ ವರದಿಗಳು ಒಂದಿಷ್ಟು ಎಫೆಕ್ಟ್ ಆಗಿರ್ಬಿಟ್ರೆ ಬೇರೆ ಏನಿಲ್ಲ, ಅದರಿಂದ ಆಗಿರ್ತ ಬಿಟ್ರೆ ಪಕ್ಷದಿಂದ ಯಾವ ಮುಖಂಡರು ಮಾಡಿದ್ದು ಅಲ್ಲ. ಓಕೆನಾ? ಧರ್ಮಸ್ಥಳದ ವಿಚಾರವನ್ನು ಪ್ರಸ್ತಾಪ ಮಾಡಿ ಈಗಾಗಲೇ ಬಿಜೆಪಿನವರು ಕೂಡ ಸದನದಲ್ಲಿ ಉತ್ತರ ಕೊಡಿ ಅಂತ ಪ್ರಸ್ತಾಪ ಮಾಡಿದ್ದಾರೆ. ನೀವೇನು ಬೇಡಿ? ನೋಡಿ, ಧರ್ಮಸ್ಥಳದ ವಿಚಾರವಾಗಿ ಅದು ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಹಿಂದೆ ನೋಡಿದ್ದೀನಿ. ಅಲ್ಲಿ ಸೌಜನ್ಯ ಕೇಸ್ ಆದ ನಂತರ ಹಲವಾರು ಗೊಂದಲಗಳು, ಹೋರಾಟ, ಸ್ಟ್ರೈಕು ಇತರೆ ಎಲ್ಲ ಬಂದಿದ್ದರಿಂದ ಅದನ್ನ ರಾಜ್ಯ ಸರ್ಕಾರಗಳು ಸಹ ಚಿಂತನೆ ಮಾಡಿ ಆಮೇಲೆ ಯಾರು ಅನಾಮಿಕ ಇದ್ದ ಅವನು ಕೋರ್ಟಿಗೆ ಹೋಗಿದ್ದಾನೆ. ಅವನು ಕೋರ್ಟಿಗೆ ಹೋಗಿ ಆದೇಶನೂ ತಗೊಂಡಿದ್ದಾನೆ. ಅವನು ಈ ಥರ ಇದೆ, ನಾನು ಇಷ್ಟೊಂದು ಹೆಣಗಳಿದ್ದಾವೆ ಅಲ್ಲಿ ನೋಡಬೇಕು, ನನಗೆ ಆದೇಶ ಕೊಡಬೇಕಂತ ಹೇಳಿ ಕೋರ್ಟ್ ಮೂಲಕನೂ ಸಹ ಆದೇಶ ತಗೊಂಡ್ಮೇಲೆ ಆಮೇಲೆ ನಾವು SIT ಹಾಕಿದ್ರೆ ಒಳ್ಳೇದು ಎಲ್ಲರನ್ನೂ ಕೇಳಿದ ಮೇಲೆ SITಗೆ ಅದನ್ನು ಹಾಕಿದ್ದು ಇವತ್ತಿದೆ. ಆದರೆ ಅವನ ಅನಾಮಿಕ ಎಷ್ಟೋ ತಕೊಂಡು ಹೋಗುವಂಥ ಪ್ರಶ್ನೆ ಬರೋದಿಲ್ಲ. ಒಂದಿಷ್ಟು ಅಂತ ಇರುತ್ತೆ, ಅದನ್ನು ಗುರಿ ಆದಮೇಲೆ ಬಿಟ್ಕೊಡ್ಬೇಕು. ಅದನ್ನು ರಾಜ್ಯ ಸರ್ಕಾರನೂ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಇವತ್ತು ಈಗಾಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಈಗ ನಾವು ಹೇಳೋದಷ್ಟೇ, ನಾವು ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಆಗಬಾರ್ದು, ಅಲ್ಲಿ ಏನೂ ತೊಂದರೆ ಆಗಬಾರ್ದು, ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗಬೇಕು. ವೀರೇಂದ್ರ ಹೆಗ್ಗಡೆ ನಡೆಸ್ಕೊಂಡಿರುವಂಥ ಆ ಕ್ಷೇತ್ರ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರದ್ದು ಇದೆ. ನಾವು ಇದ್ದೇವೆ, ನಾವೇನು ಅದಕ್ಕೇನು ಇದು ಮಾಡಿದ್ದಲ್ಲ. ಯಾವಾಗ ಕೋರ್ಟಿಗೆ ಹೋಗಿ ಆದೇಶ ತಗೊಳ್ಳೋದ್ಮೇಲೆ ನಾವು SIT ಮಾಡಿದ್ದೀವಿ. ಮತ್ತು ಅಲ್ಲಿ ಹೊಡೆದಾಟ, ದೊಂಬಿ, ಯಾರು ಕಮ್ಮರಡಿನ ಯಾರು ಇದಲ್ಲ ಅವರೆಲ್ಲ ಸೇರಿಕೊಂಡು, ತಿಮ್ಮರಡಿ ಅವರೆಲ್ಲ ಸ್ವಲ್ಪ ಗಲಾಟೆ ಮಾಡಿ ರಗಳೆ ಆದಮೇಲೆ ಇದನ್ನು ಸಹಜವಾಗಿ SITಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಳ್ಳೋದಂಥದ್ದು ಏನಿಲ್ಲ. ಅದನ್ನು ವರದಿಯಲ್ಲಿ ಇವತ್ತು ನಾಳೆ ಕೊಡ್ತಾರೆ, ಆಮೇಲೆ ನಾವು ಅದನ್ನು ನಿಲ್ಲಿಸುವಂತ ಕೆಲಸ ಮಾಡ್ತೀವಿ. ನೋಡಿ, ಎಲ್ಲರೂ ಸಹಜವಾಗಿ ಕೇಳ್ತಾರೆ ಅದೇನು ಮಾಡ್ತೀರಿ ಅಂತ. ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಉತ್ತರ ಕೊಡೋ ಮೂಲಕ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅನಾಮಿಕ ವ್ಯಕ್ತಿ ಯಾರು ಅನ್ನೋದು ಒಂದು, ಮತ್ತೆ ಆತ ತೋರಿಸಿರೋ ಪಾಯಿಂಟ್ ಅಲ್ಲಿ ಕೇವಲ ಒಂದ್ ಕಡೆ ಏನೋ ಸಿಕ್ಕಿದೆ, ಒಂದ್ ಕಡೆ ಅಥವಾ ಎರಡು ಕಡೆ ಸಿಕ್ಕಿರ್ಬೋದು. ಯಾವುದೇ ರೀತಿಯಲ್ಲೂ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಈ ಜಿಲ್ಲಾಡಳಿತಕ್ಕೆ ಒಂದ್ ಕಡೆ ಖರ್ಚು, ಮತ್ತೊಂದ್ ಕಡೆ ಬ್ರೇಕ್ ಬಿಡಿ. ಅಲ್ಲ, ಜಿಲ್ಲಾಡಳಿತ ಖರ್ಚಿಗಿಂತ ಕೋರ್ಟಿಂದ ಆದೇಶ ಬಂದಾಗ ಏನ್ ಮಾಡ್ತೀರಿ ಹೇಳಿ? ನೀವೇ ಒಂದು ಕೋರ್ಟಿಂದ ಆದೇಶ ತಂದಾಗ ಕೋರ್ಟ್ ಆದೇಶ ಮಾಡೋ ಸರ್ಕಾರಗಳು ಏನ್ ಮಾಡ್ತೀವಿ, ನಾವೇನ್ ಮಾಡೋಕ್ಕಾಗತ್ತೆ? ಆ ಸರ್ಕಾರ ಕೋರ್ಟ್ ಆದೇಶ ಬಂದಾಗ ಅನಾಮಿಕ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಿ ನಾವು ನೋಡುವಂತ ಕೆಲಸ ಬಿಟ್ರೆ ನಾವು ಬೇರೆ ಕಡೆ ಎಲ್ಲ ನಾವು ಹೇಳುವಂತ ಪ್ರಶ್ನೆನೇ ಇಲ್ಲ. ಖಂಡಿತವಾಗಿ ಇದು ಕೊನೆ ಹಂತದಲ್ಲಿ ಬರುತ್ತೆ ಅನ್ನೋದು ನಮಗೆ. ಸರ್, ಏನ್ ಮಾಡಕ್ಕಾಗತ್ತಲ್ಲ. ನೋಡಿ, ಅವನು ಅನಾಮಿಕ ಏನ್ ಹೇಳಿದ್ರೆ ಅದು ಮಾಡಿದ್ದಾರೆ. ಅವನು ಯಾವ ತರ ಬಂದ್ ಮಾಡಿದಾನೋ ಗೊತ್ತಿಲ್ಲ. ಒಟ್ಟು ಅವನು ಸರಿ ಇದಾನೋ ಸರಿ ಇಲ್ಲೋ ಗೊತ್ತಿಲ್ಲ. ಕೋರ್ಟ್ ಆದೇಶ ಕೊಟ್ಟಿರೋ ಅದ್ರ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ. ಅದೇನಾದ್ರು ಆಗಿಲ್ಲ ಅಂದ್ಮೇಲೆ ಅನಾಮಿಕನ ಮೇಲೆ ಏನ್ ಕ್ರಮ ತಗೊಳ್ತಾರ ಅನ್ನೋದು ಮುಂದೆ ಇದೆ, ಅದು ಮಾಡ್ಲೇಬೇಕಲ್ಲ. ಇಲ್ಲ, ಕೊಡಲ್ಲ. ಮಧ್ಯಂತರ ವರದಿ ಕೊಡ್ಲಿಕ್ಕೆ ಬರೋದಿಲ್ಲ, ಹಂಗೆಲ್ಲ. ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ವರದಿಯನ್ನು ಮಾಡಿಸ್ತಾರೆ. ಇಲ್ಲ, ಆ ಥರ ಏನು ಕಾಣ್ತಾ ಇಲ್ಲ. ಬಹುಶಃ ಮುಗ್ದಂಗೆ ಬಹುಶಃ ಲಾಸ್ಟ್ 13 ಇರ್ಬೇಕೇನಿಲ್ಲ, ಅದಕ್ಕೆ ಲಾಸ್ಟ್ ಅಂತ ಹೇಳ್ತೀವಿ ಸರ್. ಸರ್, ನಾನು ಹೇಳ್ತಾ ಇದ್ದೆಲ್ಲ ಸೂಕ್ಷ್ಮ ಪ್ರದೇಶ ಧರ್ಮಸ್ಥಳ ಅಂತ ಹೇಳಿದ್ರೆ ನಂಬಿಕೆ, ವಿಶ್ವಾಸ, ಧರ್ಮದ ಬಗ್ಗೆ ಆಧಾರವಾಗಿ ಇಟ್ಕೊಂಡಿರುವಂತ ಒಂದು ಕ್ಷೇತ್ರ. ಇಡೀ ರಾಜ್ಯದಲ್ಲಿ ಉತ್ತರ ಕಾಶಿ ಅಂತ ಹೇಳಿರುವಂತ ಒಂದು ಕ್ಷೇತ್ರ ಇದೆ. ಇದರಲ್ಲಿ ಬಿಜೆಪಿಯವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಹಿಂದುತ್ವವನ್ನು ಬೆಳೆಸೋಕ್ಕೋಸ್ಕರ ನೀವು ಮಾಡೋದಾದ್ರೆ ಹಾಗಾದ್ರೆ ಹೈಕೋರ್ಟ್ ಮೇಲೆ ನೀವು ವಾದ ಮಾಡಿ, ಹೈಕೋರ್ಟ್ಗೆ ಹಾಗಾದ್ರೆ ನೀವು ಇದು ಮಾತಾಡಿ. ನಮ್ಮ ಮೇಲೆ ಯಾಕೆ ಹೇಳ್ತೀರಾ? ಅದನ್ನ ನಾವು ಮಾಡಿದ್ದ ಅದು. ಅವ್ನು ಹೈಕೋರ್ಟಿಗೆ ಹೋಗಿ ತಗೊಂಡು ಬಂದ ಮೇಲೆ ತಾನೇ ನಾವು SIT ಕೊಟ್ಟಿರೋದು. ನೀವು ಮಾತಾಡಿ. ಹಂಗಾದ್ರೆ ನಾವೇನು ಅಲ್ಲಿ ಅಗಿಬೇಕಂತ ನಮಗೇನು ಆಸೆ ಇರಲಿಲ್ಲ. ಅಲ್ಲಿ ನಮಗೆ ಯಾವುದೇ ಆ ಥರ ಇರಲಿಲ್ಲ. ಆ ಕ್ಷೇತ್ರದ ಬಗ್ಗೆ ನಮಗೂ ಇದೆ, ಕಾಂಗ್ರೆಸ್ ಪಕ್ಷಕ್ಕಿದೆ, ನಮಗೂ ಇದೆ, ಅಪಾರವಾದ ಗೌರವ ಇದೆ. ಆ ಥರ ಯಾವುದೇ ತೊಂದರೆ ಕೊಡುವಂಥ ಪ್ರಶ್ನೆ ಇಲ್ಲ. ಬಿಜೆಪಿಯವರು ಗೊಂದಲ ಮಾಡಿ ಹಿಂದುತ್ವವನ್ನು ಹಿಡ್ಕೊಂಡು ಹೋಗುವಂಥ ಪ್ರಶ್ನೆ ಇಲ್ಲ. ನಾವು ಹಿಂದೂಗಳೇ, ನಿಮ್ಗಿಂತ ಜಾಸ್ತಿ ಪೂಜೆ ಪುರಸ್ಕಾರ ಮಾಡೋರು ನಾವೇ ಇದ್ದೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವ್ರು ಬೇಡ. ರಾಜಣ್ಣ ವಿಚಾರದಲ್ಲಿ ಬಹಳಷ್ಟು ಷಡ್ಯಂತ್ರ ಆಗಿದೆ, ಕಿತ್ತೂರ ಆಗಿದೆ ಅನ್ನೋ ವಿಚಾರಗಳು ಕೂಡ ಅದೆಲ್ಲ ಬಿಜೆಪಿಯವರು ಹೇಳ್ತಿರೋದು ಬಿಟ್ರೆ ನಾವಲ್ಲಲ್ಲ. ರಾಜಣ್ಣರ ವಿಚಾರದಲ್ಲಿ ಕೇಂದ್ರ ನಮ್ಮ ನಾಯಕರು ತೀರ್ಮಾನ ಮಾಡಿರುವಂತದ್ದು ಏನಿದೆ ಅದು ಮಾಡಿದ್ದಾರೆ. ಅದರ ಬಗ್ಗೆ ಪಿತೂರಿ ಏನಿದೆ? ಅವ್ರು ಹೇಳಿರ್ಬೋದು, ಯಾವುದೇ ಪಿತೂರಿ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾದ್ರೆ ಯತ್ನಾಳನ್ನ ಬಿಜೆಪಿ ಎತ್ತು ಬಿಸಾಕಿದ್ರಲ್ಲ, ಅದು ಯಾವ ಪಿತೂರಿ? ಹಂಗಂದ್ರೆ ಅವನು ಹೇಳಿಲ್ವಾ, ವಿಜೇಂದ್ರ ಹತ್ರ 3,500 ಕೋಟಿ ರೂಪಾಯಿ ಇದೆ, ಭ್ರಷ್ಟಾಚಾರ ಮಾಡಿದ್ದಾನೆ,
ದುಬೈಯಲ್ಲಿ ಹೋಟ್ಲು ಮಾಡಿದ್ದಾನೆ, ಅಲ್ಲಿ ಹೋಟ್ಲು ಮಾಡಿದ್ದಾನೆ, ಅಪ್ಪ ಮಕ್ಕಳು ಮಾಡಿದ್ದಾನೆ ಅಂತ ಹೇಳಿದ್ಮೇಲೆ ತಾನೇ ಇವ್ರು ವಜಾ ಮಾಡಿದ್ದು. ಅಂದ್ರೆ ಇವ್ರು ಬೇಕಾದ್ರೆ ವಜಾ ಮಾಡ್ಬೋದು, ನಮ್ಮಲ್ಲಿ ಮಾಡಕ್ ಬರಲ್ವಾ? ಅದು ಇದು ಯಾರ್ದು ಹೇಳಿ, ಯಾವುದೇ ಕೈವಾಡ ಗೀವಾಡ ಪ್ರಶ್ನೆ ಇಲ್ಲ. ಕೇಂದ್ರದ ನಾಯಕರು ಏನ್ ಹೇಳಿದ್ರೆ ಅದಕ್ಕೆ ಮುಖ್ಯಮಂತ್ರಿ ಮಾಡಿ ಅಂತ ಬಿಟ್ರೆ ಇದರಲ್ಲಿ ಆ ಥರ ಏನು ವಾತಾವರಣ ಇಲ್ಲ. ಥ್ಯಾಂಕ್ ಯು. ಸಾಮಾಜಿಕ ನ್ಯಾಯ ಅಂತೀರಿ, ಎತ್ತಳವ್ರಿಗಾರ ನೋಟಿಸ್ ಕೊಟ್ಟು ವಿವರಣೆ ಕೂಡ ನೋಟಿಸ್ ಇಲ್ಲ. ನೋಡಿ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಇದೆಯಪ್ಪ, ಅದರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಬೇಡಿ. ಅವ್ರು ಮಾತಾಡಿದ್ದು ಏನಂತ ನೀವು ತೀರ್ಮಾನ ಮಾಡ್ಕೊಂಡು ಮಾತಾಡಿ, ನಮ್ದೇನಿಲ್ಲ. ಅವರೇ ರಾಜಣ್ಣ ಒಳ್ಳೆ ಮನುಷ್ಯರಿದ್ದಾರೆ, ಅವರ ಇತ್ತೀಚಿನ ಅವರ ವರದಿಗಳು ಒಂದಿಷ್ಟು ಎಫೆಕ್ಟ್ ಆಗಿರ್ಬಿಟ್ರೆ ಬೇರೆ ಏನಿಲ್ಲ, ಅದರಿಂದ ಆಗಿರ್ತ ಬಿಟ್ರೆ ಪಕ್ಷದಿಂದ ಯಾವ ಮುಖಂಡರು ಮಾಡಿದ್ದು ಅಲ್ಲ. ಓಕೆನಾ?